ಇಲ್ಲಿ ಫೇಮಸ್ ಆಗಿರೋದು ನೀರು ದೋಸೆ ಮತ್ತು ಚಿಕನ್ ಸುಕ್ಕ ಮತ್ತು ಟಿಕ್ಕಾ. ಅದು ಟ್ರೈ ಮಾಡಲೇಬೇಕು ಎಲ್ಲರೂ, ತುಂಬ ಟೇಸ್ಟಿಯಾಗಿದೆ. ರೈಸ್, ನೂಡಲ್ಸ್, ಕಬಾಬು, ಚಿಕನ್ ಚಿಲ್ಲಿ, ಗೋಬಿ, ಚಿಕನ್ ಟಿಕ್ಕಾ ಇದೆ, ಮೋಮೋಸ್ ಇದೆ, ಆ್ಯಂಡ್ ಸುಕ್ಕ, ನೀರು ದೋಸೆ. ಇಲ್ಲಿ ಕುತ್ಕೊಳ್ಳಿಕ್ಕೆ ಅರೇಂಜ್ಮೆಂಟ್ಸ್ ಒಳ್ಳೆದಿದೆ, ಅದಕ್ಕೆ ನಾವು ಇಲ್ಲೇ ಪ್ರಿಫರ್ ಮಾಡಿದ್ವಿ. ತಮ್ಮ ಊರಿನ ಜನರಿಗೆ ರೀಸನೇಬಲ್ ಬೆಲೆಗೆ ಒಂದೊಳ್ಳೆ ಫುಡ್ ಕೊಡಬೇಕು ಎಂದು ಉಡುಪಿಯ ಉದ್ಯಾವರದಲ್ಲಿ ಆರಂಭಿಸಿರುವ ಬಾಬ್ಸ್ ಫುಡ್ ಜಾಯಿಂಟ್ ಇಂದು ಆಹಾರ ಪ್ರಿಯರ ಮೆಚ್ಚುಗೆಗೆ ಕಾರಣವಾಗಿದೆ. ಎಲ್ಲ ಫಾಸ್ಟ್ ಫುಡ್ ಅಂಗಡಿಗಳ ರೀತಿಯೇ ಇಲ್ಲಿಯೂ ಕೂಡ ನೂಡಲ್ಸ್, ಫ್ರೈಡ್ ರೈಸ್ ಹಾಗೆ ಬಗೆ ಬಗೆಯ ಚೈನೀಸ್ ಫುಡ್ಗಳು ಸಿಗುತ್ತೆ. ಆದರೆ ಅದಕ್ಕಿಂತ ಹೆಚ್ಚಾಗಿ ಇಲ್ಲಿ ಸಿಗುವ ನೀರು ದೋಸೆ, ಚಿಕನ್ ಸುಕ್ಕ ಮಾತ್ರ ತುಂಬಾನೇ ಫೇಮಸ್. ಇಲ್ಲಿ ಇವರೇ ನಮ್ಮ ಊರಿನವರೇ ಸ್ಟಾರ್ಟ್ ಮಾಡಿದ್ದು, ರಾಕಿ ಅಣ್ಣ ಮತ್ತು ರಾಹುಲ್ ಸ್ಟಾರ್ಟ್ ಮಾಡಿದ್ದು ಒಳ್ಳೆ ಒಂದು ಫಾಸ್ಟ್ ಫುಡ್ ಆಗಿದೆ ಇದು. ಇಲ್ಲಿ ನೀರು ದೋಸೆ ಮತ್ತು ಚಿಕನ್ ಸುಕ್ಕ ಭಾರಿ ಒಳ್ಳೆಯದಿದೆ. ನಾನು ತುಂಬ ಸತಿ ತಿಂದಿದ್ದೇನೆ, ತುಂಬ ಚೆನ್ನಾಗಿದೆ. ಮತ್ತು ಬೇರೆ ಆಗಲಿ ನೂಡಲ್ಸ್, ಟಿಕ್ಕಾ ಇದೆಲ್ಲ ಟ್ರೈ ಮಾಡಬೇಕಾದದ್ದೇ. ಎಲ್ಲರೂ ಬಂದು ಒಮ್ಮೆ ಟ್ರೈ ಮಾಡಿ ಈ ಸವಿ ರುಚಿನ ಸವಿಬೇಕು. ಅದೇ ಕಬಾಬ್, ಗೋಬಿ ಮಂಚೂರಿ, ಫ್ರೈಡ್ ರೈಸ್ ಎಲ್ಲ. ಮತ್ತು ಲೋಕಲ್ ಇಲ್ಲಿ ಫೇಮಸ್ ಆಗಿರೋದು ನೀರು ದೋಸೆ ಮತ್ತು ಚಿಕನ್ ಸುಕ್ಕ ಮತ್ತು ಟಿಕ್ಕಾ. ಅದು ಟ್ರೈ ಮಾಡಲೇಬೇಕು ಎಲ್ಲರೂ, ತುಂಬ ಟೇಸ್ಟಿಯಾಗಿದೆ. ಅಷ್ಟೇ ಅಲ್ಲದೆ ಚಿಕನ್ ಟಿಕ್ಕವನ್ನು ಕೂಡ ಇವರು ರೀಸನೇಬಲ್ ಬೆಲೆಗೆ ಅತ್ಯಂತ ರುಚಿಕರವಾಗಿ ನೀಡುತ್ತಿದ್ದು, ಇದನ್ನು ತಿನ್ನಲು ಜನ ದೂರ ದೂರುಗಳಿಂದ ಹುಡುಕಿಕೊಂಡು ಬರ್ತಾರೆ. ಇಲ್ಲಿ ನೂಡಲ್ಸ್, ಫ್ರೈಡ್ ರೈಸ್, ಕಬಾಬ್ ಎಲ್ಲ ತುಂಬ ಒಳ್ಳೆಯದಿದೆ. ಮೇಯ್ನ್ಲಿ ಇಲ್ಲಿ ಬರೋದು ಯಾಕಂದರೆ ಟಿಕ್ಕಾ ಸಿಗ್ತದೆ ಇಲ್ಲಿ, ಅದು ತುಂಬ ಟೇಸ್ಟ್ ಇದೆ. ಮತ್ತು ನೆಕ್ಸ್ಟ್ ಇಲ್ಲಿ ಸಿಗೋದಂದರೆ ನೀರು ದೋಸೆ, ಸುಕ್ಕ. ಅದು ಇಷ್ಟು ವರ್ತ್ ಇದೆ ಅಂದರೆ ಎಲ್ಲೂ ಸಿಗೋದಿಲ್ಲ. ಮತ್ತು ಕಸ್ಟಮರ್ ಫ್ರೆಂಡ್ಲಿ ಇದ್ದಾರೆ. ಸೊ ಇಲ್ಲಿ ಕುತ್ಕೊಳ್ಳಿಕ್ಕೆ ಅರೇಂಜ್ಮೆಂಟ್ಸ್ ಒಳ್ಳೆದಿದೆ, ಅದಕ್ಕೆ ನಾವು ಇಲ್ಲೇ ಪ್ರಿಫರ್ ಮಾಡಬೇಕು. ಅದಕ್ಕೆ ಇದು ಸ್ವಲ್ಪ ಟೇಸ್ಟ್ ಇದ್ದಿದ್ದರಿಂದ ನಾವು ಇಲ್ಲೇ ಬರ್ತೇವೆ. ನನ್ನ ಹೆಸರು ಹೇಮಂತ್ ಅಂತ. ಬಾಬ್ಸ್ ಜಾಯಿಂಟ್ ಅಂತೇಳಿ ಇದು ಬಲೈಪದಿಯಲ್ಲಿರೋದು, ಸೈಂಟ್ ಫ್ರಾನ್ಸಿಸ್ ಗೇವಿಯರ್ ಚರ್ಚ್ ಪಕ್ಕದಲ್ಲಿರೋದು, SDM ಕಾಲೇಜ್ ಹತ್ರ. ಇಲ್ಲಿ ನಮಗೆ ರೈಸ್, ನೂಡಲ್ಸ್, ಕಬಾಬ್ ಇದೆ, ಸ್ಪೆಷಲಾಗಿ ಮೋಮೋಸ್ ಇದೆ, ಚಿಕನ್ ಮೋಮೋಸ್, ಪೆರಿ ಪೆರಿ, ಅದರಲ್ಲಿ ನೀರು ದೋಸೆ, ಸುಕ್ಕ, ಚಿಪ್ಸ್, ಗೋಬಿ ಮಂಚೂರಿ ಎಲ್ಲ ಟೈಪ್ ಇದೆ ಸಿಗುತ್ತೆ. ಇಲ್ಲಿ ಫ್ರೆಶ್ ಜ್ಯೂಸಸ್ ಇದೆ. ರೈಸ್, ನೂಡಲ್ಸ್, ಕಬಾಬು, ಚಿಕನ್ ಚಿಲ್ಲಿ, ಗೋಬಿ, ಚಿಕನ್ ಟಿಕ್ಕಾ ಇದೆ, ಮೋಮೋಸ್ ಇದೆ, ಆ್ಯಂಡ್ ಸುಕ್ಕ, ನೀರು ದೋಸೆ. ಮೊದಲು ನಾನು ಈ ಕಾಟಲ್ಲಿ ಕೆಲಸ ಮಾಡ್ತಿದ್ದೆ. ನಂತರ ಈಗ ಸ್ಟಾರ್ಟಪ್ ಮಾಡೋ ಅಂತೇಳಿ ಒಂದು 2 years ಪ್ಲ್ಯಾನ್ ಮಾಡ್ತಿದ್ದೆ, ಮತ್ತು ಸ್ಟಾರ್ಟ್ ಮಾಡಿದ್ದೇನೆ. ಏನಾದ್ರು ಫ್ರೆಂಡ್ಸ್ ಎಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ ಎಲ್ಲ. ಮಳೆಗಾಲದಲ್ಲಿ ಅಂತೂ ಸೂಪ್ ಎಲ್ಲ ಜಾಸ್ತಿ ಈಗ ಸ್ಟಾರ್ಟ್ ಮಾಡಿದ್ದೆ. ಈಗ ಸೂಪ್ ಎಲ್ಲ ಮುಂಚೆ ಎಲ್ಲ ಮಾಡ್ತಿದ್ದೆ, ಈಗ ಮಳೆಗಾಲದಲ್ಲಿ ಸೂಪ್ ಎಲ್ಲ ಕೇಳ್ಕೊಂಬರ್ತಾರೆ. ಸೂಪ್ ಎಲ್ಲ ಒಳ್ಳೆ ನಡೀತಾ ಉಂಟು ಈಗ. ತುಂಬ ಕಸ್ಟಮರ್ ಒಳ್ಳೆ ಇದ್ದಾರೆ, ರೆಸ್ಪಾನ್ಸ್ ಇದೆ, ಒಳ್ಳೆ ಬರ್ತಾರೆ. ರಾಹುಲ್ ಅಂತೇಳಿ, ಆ್ಯಕ್ಚುಲಿ ನನ್ನ ನಿಕ್ ನೇಮ್ ಬಾಬ್ ಅಂತೇಳಿ ನನಗೆ ಫ್ರೆಂಡ್ಸೇ ಇಟ್ಟು ನಂಗೆ ಕರೆದದ್ದು. ಅದೇ ನೇಮಲ್ಲಿ ಮಾಡುವ ಅಂತೇಳಿ ಬಾಬ್ಸ್ ಜಾಯಿಂಟ್ ಅಂತ ಮಾಡಿದ್ದೆ. ಇದು ಈವ್ನಿಂಗ್ 4 o'clock ಸ್ಟಾರ್ಟ್ ಆಗುತ್ತೆ, 4-4:30, ನೈಟ್ ಒಂದು 10-10:30 ತನಕ ಇರುತ್ತೆ ಆರಾಮ್. ಇದು ಬಲೈಪಾದೆಯಿಂದ ಉದ್ಯಾವರ ಒಳಗೆ ಬರುವಲ್ಲಿ ಲೆಫ್ಟ್ ಸೈಡಲ್ಲಿ ನಿಮಗೆ ಸಿಗ್ತದೆ. ನನ್ನ ಹೆಸರು ಅನಂತ್ ಅಂತೇಳಿ, ನಾನು ಉದ್ಯಾವರದಲ್ಲಿ ಸ್ಟೇ ಆಗಿದೆ. ಉದ್ಯಾವರದ ಬಲೈಪಾದೆ ಬಳಿ ಲೊಕೇಟ್ ಆಗಿರುವ ಇಲ್ಲಿಗೊಮ್ಮೆ ನೀವು ಕೂಡ ತಪ್ಪದೆ ಭೇಟಿ ನೀಡಿ. ಇಲ್ಲಿನ ಫುಡ್ ಹೇಗಿತ್ತು ಅಂತ ಕಾಮೆಂಟ್ನಲ್ಲಿ ತಿಳಿಸಿ.